नाज़रीन आदाब, एवन टीवी में आप तमाम का खैर मकदम है। मुल्क के पहले होम मिनिस्टर सरदार वल्लभ भाई पटेल के जन्मदिन के मौके पर महकमा पुलिस की जानिब से यूनिटी डे प्रोग्राम का इनेकाद अमल में लाया गया। इस मौके पर रन फॉर यूनिटी दौड़ का इनेकाद भी अमल में लाया गया। इस प्रोग्राम के तहत पुलिस जवानों के अलावा कॉलेज स्टूडेंट्स और स्कूल स्टूडेंट्स की दौड़ मुनक्किद की गई। रायचूर शहर के SRPS कॉलेज ग्राउंड से इस रैली को हरी झंडी दिखाकर रायचूर जिला SP पुड्डा मादैया ने रवाना किया। इस मौके पर एडिशनल SP भी हरीश भी मौजूद थे। ये रैली LVD कॉलेज, हनुमान टाकीज चौक, सट्टीबावड़ी चौक, पटेल रोड से होती हुई सरदार पटेल मुजस्समे तक पहुंची, जहां एक प्रोग्राम का इनेकाद अमल में लाया गया और मुल्क के लिए की गई सरदार पटेल की खिदमत को याद करते हुए सराहा गया। इस मौके पर सदर बाजार CPI उमेश कांबड़े के अलावा नेताजी नगर पुलिस स्टेशन और दीगर पुलिस स्टेशनों के जिम्मेदारान, CPIs, PSIs और दीगर स्टाफ भी मौजूद थे। 50ನೇ ಜನ್ಮ ದಿನಾಚರಣೆ ನಿಮಿತ್ತ ದೇಶದಾದ್ಯಂತ ವಿಶೇಷವಾದ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ। ಇವತ್ತು ನಮ್ಮ ಏಕತೆಗಾಗಿ ಓಟ ಅಂತ ಹೇಳಿ ಮ್ಯಾರಥಾನ್ ಮಾಡ್ತಾ ಇದ್ವಿ। ಈ ಮೆಡಿಕಲ್ ಅಲ್ಲಿ ಮುಕ್ತಾಯ ಆಗುತ್ತೆ। ಇವತ್ತು ಮ್ಯಾರಥಾನ್ ಓಟವನ್ನ ಪೊಲೀಸ್ ಅಧೀಕ್ಷಕರಾಗಿರ್ತಕ್ಕಂಥ ಶ್ರೀಯುತ ಪುಟ್ಮದ IPS ರವರು ಬಂದಿದ್ದಾರೆ। ಅವರಿಗೆ ನಮ್ಮೆಲ್ಲರೂ ಪರವಾಗಿ ಪ್ರತಿಯೊಂದು ಕಾರ್ಯಕ್ರಮಗಳಿಗೂ ನಮ್ಮೆಲ್ಲರಿಗೂ ಸಾಕಷ್ಟು ಮಾರ್ಗದರ್ಶನ ನೀಡತಕ್ಕಂಥ ಹರೀಶ್ ಸರ್ಗೆ ನಮ್ಮೆಲ್ಲರೂ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ। ವಿಶೇಷವಾಗಿ ನಮಗೆ SRPS ಮತ್ತೆ LVD ಕಾಲೇಜಿಂದ ಸಾಕಷ್ಟು ಇದಕ್ಕೆ ಸಹಕಾರ ಸಿಕ್ಕಿದೆ ಅವ್ರಿಗೆ। ಮತ್ತೆ ನಮ್ದು ಸಿಟಿ ಕ್ಲಬ್ ನ ಕ್ರಿಕೆಟ್ ಆಟಗಾರರು ಹುಡುಗರೆಲ್ಲ ಬಂದಿದ್ದಾರೆ। ಅವ್ರಿಗೆ ಕೋಚ್ ಮಾಡ್ತಕ್ಕಂಥ ವೆಂಕಟರೆಡ್ಡಿ ಮತ್ತು ರವಿ ಅವರು ಬಂದಿದ್ದಾರೆ। ಅವ್ರಿಗೂ ಸಹ ನಾವು ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತೇವೆ। ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ, ಕ್ರೀಡಾಪಟುಗಳಿಗೆ, ನಮ್ಮ ಇಲಾಖೆ ಎಲ್ಲ ಅಧಿಕಾರಿ ಮಿತ್ರರಿಗೆ, ಎಲ್ಲ ಸಿಬ್ಬಂದಿ ವರ್ಗದವರಿಗೆ, ಮಾಧ್ಯಮ ಮಿತ್ರರಿಗೆ ಇಂದು ಅಕ್ಟೋಬರ್ 31, 1950ರಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ರವರ ಜನನ ಆಯಿತು। ಸ್ವಾತಂತ್ರ್ಯದ ನಂತರ ಮತ್ತೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಎರಡೂ ಅವಧಿನಲ್ಲಿ ಅವರ ಒಂದು ಪಾತ್ರ ತುಂಬ ಇರುವುದು। ಸ್ವಾತಂತ್ರ್ಯಕ್ಕಿಂತ ಹಿಂದೆ ಆ ಹೋರಾಟದಲ್ಲಿ ಒಮ್ಮೆ ಅವರು ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರು ಕೂಡ ಆಗಿದ್ರು। ಮತ್ತೆ ಹಲವಾರು ಈ ಸತ್ಯಾಗ್ರಹಗಳಲ್ಲಿ ಬಾರ್ಡೋಲಿ ಇರ್ಬೋದು, ಮತ್ತೆ ಕೈರೋಲಿ, ಇನ್ನಿತರ ಎಲ್ಲ ಈ ಹೋರಾಟದಲ್ಲಿ ಭಾಗಿಯಾಗಿದ್ದವರು। ಮತ್ತು ಸ್ವಾತಂತ್ರ್ಯದ ನಂತರ 42ರ ನಂತರ ನಮ್ಮ ದೇಶ 560 ಸಣ್ಣ ಪುಟ್ಟ ಜನಪದಗಳಾಗಿ ವಿಭಾಗ ಆಗಿತ್ತು। ಅಲ್ಲಲ್ಲಿ ಮಹಾರಾಜರುಗಳು ತಮ್ಮ ಒಂದು ಸಂಸ್ಥಾನ ಸ್ಥಾಪನೆ ಮಾಡಿಕೊಂಡು ಆಡಳಿತ ಮಾಡ್ತಾ ಇದ್ರು। ಉದಾಹರಣೆಗೆ ಈ ಭಾಗದಲ್ಲಿ ನಿಜಾಮರಿದ್ರು, ಮೈಸೂರು ಭಾಗದಲ್ಲಿ ಮೈಸೂರು ಮಹಾರಾಜರಿದ್ದರು, ಹಾಗೆ ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ಸಂಸ್ಥಾನಗಳು ಅಸ್ತಿತ್ವದಲ್ಲಿದ್ವು ಮತ್ತೆ ಆಡಳಿತ ಮಾಡ್ತಾ ಇದ್ವು। ಸ್ವಾತಂತ್ರ್ಯ 1947ರಲ್ಲಿ ನಮಗೆ ದೊರಕಿದಾಗ ಕೆಲವೊಂದು ರಾಜ್ಯಗಳು ನವ ಭಾರತದ ಜೊತೆ ವಿಲೀನ ಆಗಲಿಕ್ಕೆ ನಿರಾಕರಿಸಿತು। ಉದಾಹರಣೆಗೆ ರಾಜಾ ಹರಿ ಸಿಂಗ್ ಕಾಶ್ಮೀರದಲ್ಲಿ, ಈ ಭಾಗದಲ್ಲಿ ನಿಜಾಮ್ರವರು, ಈ ಥರ। ವಲ್ಲಭಭಾಯಿ ಪಟೇಲ್ ರವರು ಭಾರತದ ಮೊಟ್ಟಮೊದಲ ಗೃಹ ಮಂತ್ರಿ, ಹಾಗೆ ಭಾರತದ ಮೊಟ್ಟಮೊದಲ ಉಪ ಪ್ರಧಾನಿ ಕೂಡ ಆಗಿದ್ದವರು। ಗೃಹ ಮಂತ್ರಿಯಾಗಿ ಅವ್ರ ಕೆಲಸ ಏನಿತ್ತು ಅಂತಂದರೆ, ಈ ವಿಲೀನಗೊಳ್ಳದೇ ಇರೋ ಕೆಲವೊಂದು ರಾಜ್ಯಗಳನ್ನ ಇಲ್ಲಿಗೆ ವಿಲೀನಗೊಳಿಸೋದು ಅವರ ಮಹತ್ವದ ಪಾತ್ರ ಆಗಿತ್ತು। ಆ ನಿಟ್ಟಿನಲ್ಲಿ ಅವರು ಶ್ರಮ ವಹಿಸಿ ಕೆಲವೊಂದು ಕಡೆ ಮಾತುಕತೆ ಮೂಲಕ, ಕೆಲವೊಂದು ಕಡೆ ಬಲವಂತವಾಗಿ ಎಲ್ಲ ರಾಜ್ಯಗಳನ್ನು ಕೂಡ ಇದರಲ್ಲಿ ವಿಲೀನಗೊಳಿಸುವಲ್ಲಿ ಯಶಸ್ವಿ ಆದರು। ನೋಡಿ, ಈ ಭಾಗದಲ್ಲಿ 1947 ಆಗಸ್ಟ್ 15ರಲ್ಲಿ ಭಾರತಾದ್ಯಂತ ನಾವು ಸ್ವಾತಂತ್ರ್ಯ ದಿನಾಚರಣೆ ಆಚರಿಸ್ತಾರೆ। ಹೈದರಾಬಾದ್ ಕರ್ನಾಟಕ ಭಾಗ 2 ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡುತ್ತೆ। ಒಂದು ಆಗಸ್ಟ್ 15 ಮತ್ತು ಇನ್ನೊಂದು ಸೆಪ್ಟೆಂಬರ್ 17। ಇದರಲ್ಲೇ ಗೊತ್ತಾಗುತ್ತೆ ಅವರ ಒಂದು ಪಾತ್ರದ ಒಂದು ಮಹತ್ವ। ಮತ್ತೆ ಈ ಹಿಂದೆ IAS ಸಿವಿಲ್ ಸರ್ವಿಸ್ ಸಂಬಂಧಪಟ್ಟಂಗೆ ಇಂಡಿಯನ್ ಸಿವಿಲ್ ಸರ್ವಿಸ್ ಅಂತ ಇತ್ತು, ICS ಅಂತ ಇತ್ತು ಸ್ವಾತಂತ್ರ್ಯ ಪೂರ್ವದಲ್ಲಿ। ಇದನ್ನ
IAS, IPS ಮತ್ತೆ IRS, IFS ಅಂತ ಮಾಡಿದ್ರು. IFS ಯಾಕೆ ಎರಡ್ ಸರಿ ಹೇಳಿದೆ ಅಂತಂದ್ರೆ, ಒಂದು ಇಂಡಿಯನ್ ಫಾರಿನ್ ಸರ್ವಿಸ್, ಇನ್ನೊಂದು ಇಂಡಿಯನ್ ಫಾರೆಸ್ಟ್ ಸರ್ವಿಸ್. ಆತರ ಇದನ್ನು ಕೂಡ ಅಸ್ತಿತ್ವದವರು ಕೂಡ ಅವರೇನೆ. ICS ನ IAS ಆಗಿ ಈ ತರ ಕನ್ವರ್ಟ್ ಮಾಡಿದ್ರು. ಈ ತರ ಇದೆ ಅವರ ಒಂದು ಜನ್ಮ ದಿನಾಚರಣೆ ಇವತ್ತು ಆಚರಣೆ ಮಾಡ್ತಿದ್ವಿ. ಆ ಜನ್ಮ ದಿನಾಚರಣೆಯ ಅಂಗವಾಗಿ ಈ ಒಂದು ಏಕತಾ ಓಟ ಅಂದ್ರೆ ಎಲ್ಲ ಕಂಪ್ಲೀಟ್ ಈ ರಾಜ್ಯಗಳನ್ನ ವಿಲೀನಗೊಳಿಸೋ ಸಂಬಂಧ ಅವ್ರ ಸವಿ ನೆನಪಿಗಾಗಿ, ಸ್ಮರಣೆಗಾಗಿ ಈ ಒಂದು ಓಟ ಆಗ್ತಾ ಇದೆ. ಮತ್ತೆ ಇವ್ರ ನೆನಪಿಗಾಗಿ ಗುಜರಾತ್ನವರು ಮೂಲತಃ